Everyone wants the red mug. Get it for free now with the Nescafe jar. ಮುಂಡಗೋಡ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರ್ಲಿಯ ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಪ್ರಾಯೋಗಿಕ ಅನುಭವ ನೀಡುವ ಉದ್ದೇಶದಿಂದ ಶಾಲೆಯ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರಾದ ಗಣೇಶ್ ನಾಯಕ ಅವರ ಗದ್ದೆಯಲ್ಲಿ ವಿಶೇಷ ಭತ್ತದ ನಾಟಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಸಂಭ್ರಮದಿಂದ ಭಾಗವಹಿಸಿ ರೈತರ ಬದುಕು, ಶ್ರಮ ಹಾಗೂ ಕೃಷಿಯ ಮಹತ್ವವನ್ನು ಹತ್ತಿರದಿಂದ ಅರಿತುಕೊಂಡರು. ಈ ಸಂದರ್ಭದಲ್ಲಿ ಗಣೇಶ್ ನಾಯಕ ಅವರು ಭತ್ತದ ಬೆಳೆಯ ಪ್ರತಿಯೊಂದು ಹಂತವಾದ ಬೀಜ ಆಯ್ಕೆ, ನರ್ಸರಿ ತಯಾರಿ, ಸಸಿ ಬೆಳೆಸುವುದು, ಗದ್ದೆ ಸಿದ್ಧಪಡಿಸುವುದು, ನಾಟಿ ಮಾಡುವ ವಿಧಾನ, ಬೆಳೆ ನಿರ್ವಹಣೆ ಹಾಗೂ ಕೊಯ್ಲಿನವರೆಗೆ ಇರುವ ಸಂಪೂರ್ಣ ಪ್ರಕ್ರಿಯೆಯನ್ನು ಮಕ್ಕಳಿಗೆ ಅತ್ಯಂತ ಸರಳವಾಗಿ ಹಾಗೂ ಪ್ರಾಯೋಗಿಕವಾಗಿ ವಿವರಿಸಿದರು. ಬಳಿಕ ಸ್ವತಃ ನಾಟಿ ಮಾಡುವ ವಿಧಾನವನ್ನು ಪ್ರದರ್ಶಿಸಿ ವಿದ್ಯಾರ್ಥಿಗಳಿಂದಲೇ ನಾಟಿ ಮಾಡಿಸುವ ಮೂಲಕ ಕೃಷಿಯ ನೈಜ ಅನುಭವವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಅವೆಡ್ ಶಾಪ್ ಕಂಪನಿ ಉತ್ಪನ್ನಗಳ ಮಾಹಿತಿ ಹಾಗೂ ಮಾರಾಟದ ಪ್ರತಿನಿಧಿಗಳು ಸಾವಯವ ಕೃಷಿಯ ಮಹತ್ವದ ಕುರಿತು ಉಪನ್ಯಾಸ ನೀಡಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಾಗೂ ಸಾವಯವ ಗೊಬ್ಬರಗಳ ಉಪಯೋಗಗಳ ಬಗ್ಗೆ ಮಾಹಿತಿ ನೀಡಿದರು. ಜೊತೆಗೆ ಶಾಲೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಾವಯವ ಗೊಬ್ಬರವನ್ನು ವಿತರಿಸಿ ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯಾಧ್ಯಾಪಕರಾದ ಮಮತಾ ರಾಘವೇಂದ್ರ, ಸಹ ಶಿಕ್ಷಕಿಯರಾದ ವಾಣಿ ಭಟ್ ಹಾಗೂ ಸಂಧ್ಯಾ ಭಂಡಾರಿ, ಅವೆಡ್ ಶಾಪ್ ಸಾವಯವ ಗೊಬ್ಬರ ಕಂಪನಿಯ ಸಿಬ್ಬಂದಿಗಳಾದ ನಿವೃತ್ತ ಯೋಧರಾದ ರಾಜೇಶ್, ಪ್ರವೀಣ ಶಿರಸಿ, ಅಶೋಕ್ ಶಿರಸಿ, ದೇವೇಂದ್ರ ನಾಯಕ ಬೆಡಸಗಾಮ ಹಾಗೂ ಕುರ್ಲಿ ಗ್ರಾಮದ ಹಿರಿಯರು, ಪಾಲಕರು ಮುಂತಾದವರಿದ್ದರು. ಕಾರ್ಯಕ್ರಮದ ಯಶಸ್ಸಿಗೆ ಗ್ರಾಮದ ಹಿರಿಯರು, ಪಾಲಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಕೊರ್ಸಿ ಅವರ ಸಂಪೂರ್ಣ ಸಹಕಾರ ಮತ್ತು ಪ್ರೋತ್ಸಾಹ ಪ್ರಮುಖ ಕಾರಣವಾಯಿತು. ಎಲ್ಲರ ಸಕ್ರಿಯ ಸಹಭಾಗಿತ್ವದಿಂದ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಿತು. ವಿದ್ಯಾರ್ಥಿಗಳು ಉತ್ಸಾಹದಿಂದ ನಾಟಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ಗಮನಾರ್ಹ ಸಂಗತಿಯಾಗಿದೆ. ನಮ್ಮದು ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊರ್ಲಿ. ಇಲ್ಲಿ ಇವತ್ತು ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ನಾಟಿಗೆ ಬಂದಿದ್ವಿ. ಒಂಥರ ಅನುಭವಾತ್ಮಕ ಕಲಿಕೆಯಲ್ಲಿ ಮಕ್ಕಳಿಗೆ ಅಂದ್ರೆ ಕೃಷಿಯ ಮಹತ್ವ, ರೈತರ ಶ್ರಮದಾನ ಪ್ರತಿಯೊಂದು ಇಲ್ಲಿ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಆ ಅಂದ್ರೆ ತರಗತಿಯ ಏಕತಾನತೆಯಿಂದ ಹೊರಬಂದು ಸ್ವಲ್ಪ ಅನುಭವಾತ್ಮಕ ಕಲಿಕೆ ಆಗಲಿ ಅನ್ನೋ ಕಾರಣಕ್ಕಾಗಿ ಮಕ್ಕಳನ್ನೆಲ್ಲ ಹೊರಗೆ ಕರ್ಕೊಂಡು ಬಂದಿದ್ವಿ. ಒಂಥರ ಖುಷಿ ಆಯಿತು. ಅದ್ರ ಜೊತೆಗೆ ನಮ್ಮ ಸಾವಯವ ಗೊಬ್ಬರದ ಯಾಡ್ ಶಾಪ್ ಚೆನ್ನಾಗಿದ್ದಾರೆ. ಅವರಿಗೂ ಸಹ ನಾವು ಧನ್ಯವಾದ ಹೇಳಬೇಕಂತಂದ್ರೆ ನಮ್ಮ ಮಕ್ಕಳಿಗೆ ಸಾವಯವ ಕೃಷಿ ಮಹತ್ವವನ್ನು ಚೆನ್ನಾಗಿ ಹೇಳಿದರು. ಮಕ್ಕಳೆಲ್ಲ ಖುಷಿಯಿಂದ ನಡ್ತಾ ಇದ್ದಾರೆ. ಅವರನ್ನ ನೋಡಿ ನಮಗೆ ಒಂಥರ ಈ ಶಿಕ್ಷಕರಾದಕ್ಕೆ ನಮಗೊಂದು ಸ್ವಲ್ಪ ಸಾರ್ಥಕತೆ ಮನೋಭಾವ ಬರ್ತಾ ಉಂಟು. ಖುಷಿ ಆಯಿತು. ಅದೇ ನಾಟಿ ಮಾಡಲಿಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರಾದಂಥ ಗಣೇಶ್ ನಾಯ್ಕರು ಸಹ ನಮ್ಮ ಜೊತೆಗಿದ್ದಾರೆ. ಅವರು ಮಕ್ಕಳಿಗೆ ಕೃಷಿಯ ಬಗ್ಗೆ ಚೆನ್ನಾಗಿ ಹೇಳಿಕೊಟ್ರು. ಅವರಿಗೂ ಸಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಜರಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.